ಹಾಯ್ ಹಲೋ ನಮಸ್ಕಾರ, ಸ್ವಾಗತ ನಮ್ಮ ಚಾನಲ್ಗೆ. ಬನ್ನಿ, ಇವತ್ತು ಇವು ಕರ್ಚಿಕಾಯಿ, ನಮ್ಮ ಸೈಡೆಲ್ಲ ಕರ್ಚಿಕಾಯಿ ಅಂತಾರೆ. ಇವನ್ನ ಹರ್ಕೊಂಡು ಬಂದೀವಿ. ಇವು ಪಲ್ಯ ಮಾಡೋಣ ಇವಾಗ. ಇವು ನೋಡ್ರಿ ಜಾಸ್ತಿ ಹೊಲಸದವ, ಎಲ್ಲ ಚೆಂದಾಗಿ ಸೋಸಿದ ಮ್ಯಾಗ ಹಿಂಗಾಗ್ಯವ. ಇವಾಗ ನೋಡ್ರಿ ಏನು ಬೇಕಂದ್ರೆ ಒಂದು 10 ಮೆಣಸಿನ್ಕಾಯಿ ಸಣ್ಣ ಕುಟ್ಟಿಟ್ಕೊಂಡಿದ್ದೀನಿ, ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು 2 ಉಳ್ಳಾಗಡ್ಡಿ ಕೊಯ್ದಿಟ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಒಂದು ಕಡಾಯಿದೊಳಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ಇವು ಬೆಳ್ಳುಳ್ಳಿನ. ಆಮೇಲೆ ಏನದು ಉಳ್ಳಾಗಡ್ಡಿ ಕೊಯ್ದಿಟ್ಕೊಂಡಿದ್ನಲ್ಲ ಅವು ಹಾಕೀನಿ. ಅದನ್ನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ಉಳ್ಳಾಗಡ್ಡಿ. ಆಮೇಲೆ ನೋಡ್ರಿ ಇದು ಹಸಿ ಖಾರ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋತನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು. ಇವಾಗ ನೋಡ್ರಿ ಮತ್ತಿನ್ನೂ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಇವನ್ನ ಸ್ವಲ್ಪ ಹುರಿಬೇಕು, ಒಂದು 2 ನಿಮಿಷ. ಸಾಕಿಷ್ಟು ಹುರಿದ್ರೆ ಇವಾಗ ಏನು ಮಾಡೋಣ, ಇವನ್ನ ಇದ್ರೊಳಗೆ ಹಾಕೋಣ. ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ 1 ಚಮಚದಷ್ಟು. ಆಮೇಲೆ ಖಾರಕ್ಕೆ ಅವಾಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ನೀವು ಹುರಿದಿಟ್ಕೊಂಡಿದ್ವಲ್ಲ ಕರ್ಚಿಕಾಯಿನ ಹಾಕ್ತಾಯಿದ್ದೀವಿ. ಇವಾಗ ಹಾಕ್ತಾಯಿದ್ದೀನಿ ನಾನು. ಎಲ್ಲನೂ ಮಿಕ್ಸ್ ಮಾಡ್ಬೇಕು. ಇದನ್ನ ಎಣ್ಣೆ ಒಳಗೆ ಇದೆಲ್ಲ ಹಾಕಿದ್ವಲ್ಲ, ಉಳ್ಳಾಗಡ್ಡಿ ಇದನ್ನು ಬೆಳ್ಳುಳ್ಳಿ ಹಾಕಿದ್ವಲ್ಲ ಅದ್ರೊಳಗೆ ಮಿಕ್ಸ್ ಮಾಡೋಣ ಚೆಂದಾಗಿ. ಸಣ್ಣ ಉರಿಯಲ್ಲಿ ಏನು ಮಾಡೋಣ, ಒಂದು ಪ್ಲೇಟ್ ಮುಚ್ಚಿ ಇಡೋಣ ಒಂದು 2 ನಿಮಿಷ 3 ನಿಮಿಷದಷ್ಟು. ಇವಾಗೆಲ್ಲ ಆಲ್ರೆಡಿ ಆಗಿದೆ. ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ.